ಸಂಜೆ ಟೈಮ್ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದರೆ ಹೊರಗಡೆ ಹೋಗೋ ಬದಲು ಇದೇ ಥರ ಒಂದು ಮನೆಯಲ್ಲೇ ಏನಾದರೂ ಒಂದು ಹೆಲ್ತಿಯಾಗಿ ಯಾವ ಥರ ಈಸಿಯಾಗಿ ಬರುತ್ತೋ ಆ ಥರ ಮಾಡಿಕೊಂಡು ತಿಂದು ಒಂದು ಕಪ್ ಟೀ ಆರ್ ಕಾಫಿ ಅದನ್ನು ಕುಡಿದ್ರೆ ನೆಮ್ಮದಿಯಾಗಿರ್ಬೋದು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೋಟೆನಾಡು ಕಾವ್ಯ ಮಾಡುತ್ತಿರುವ ನಮಸ್ಕಾರಗಳು. ನಾನು ತುಂಬ ದಿನವೇ ಆಯಿತು ವಿಡಿಯೋಸ್ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಏನಕ್ಕಂದರೆ ಟೈಮ್ ಆಗ್ತಾಯಿಲ್ಲ, ಯಾಕೋ ತುಂಬ ಕಂಪ್ನಿಗೆ ವರ್ಕ್ ಇತ್ತು, ಅದಕ್ಕೆ ಟೈಮ್ ಆಗ್ತಾಯಿಲ್ಲ. ನಾನು ಕೂಡ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನೈಟ್ ಏನು ತಿನ್ನೋಣಪ್ಪ ಅಂತ ಯೋಚನೆ ಆಗ್ತಿತ್ತು. ಅದಕ್ಕೆ ನಾನು ಈಗ ಒಂದು ಐಡಿಯಾ ಬಂತು, ಪನ್ನೀರ್ ಚಪಾತಿ ರೋಲ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಾನು ನಿಮಗೆ ಯಾಕೆ ಶೇರ್ ಮಾಡೋದು ಈ ವಿಡಿಯೋ ಅಂದ್ಕೊಂಡೆ. ಅದಕ್ಕೆ ನಾನು ನಿಮ್ಮೊಟ್ಟಿಗೆ ಅದನ್ನ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಪನ್ನೀರ್ ಚಪಾತಿ ರೋಲ್ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಚಪಾತಿ ರೋಲ್ ಮಾಡಲಿಕ್ಕೆ ಪನ್ನೀರು, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಶುಂಠಿ, 2 ಚಪಾತಿ ತೊಗೊಂಡಿದ್ದೀನಿ. ಅಂದರೆ ಬೇಯಿಸಿರೋದು, ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂಥ ಚಪಾತಿ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಮೊಸರು, ಇದ್ರ ಜೊತೆಗೆ ಗರಂ ಮಸಾಲ, ಆಯಿಲು, ಅಂದರೆ ಕಸೂರಿ ಮೇಥಿ ಸ್ವಲ್ಪ ಹಾಕೋತೀನಿ. ಇಷ್ಟೇ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ. ಇದೇ ಬೌಲ್ಗೆ ತೊಗೊಂಡಿರ್ತಕ್ಕಂಥ ಪನ್ನೀರು, ಧನಿಯಾ ಪುಡಿ, ಖಾರದ ಪುಡಿ, 1 ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕೊಳ್ಳಿ ಸಾಕು. ನಾನು ಮಾಡ್ತಾ ಇರೋದು ಇಬ್ಬರಿಗೆ ಅಷ್ಟೇ, ಇಬ್ಬರಿಗೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಹಾಕೊಂಡಿದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಬೇಕು ನೋಡಿ ಹಾಕ್ಕೊಳ್ಳಿ. ಚಿಟಿಕೆಯಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇದಕ್ಕೆ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಡಯಟ್ ಮಾಡೋರೆಲ್ಲ ನೈಟ್ ಹೊತ್ತು ಹೆವಿಯಾಗಿ ತಿನ್ನಲ್ಲ, ಸೊ ಹಂಗಾಗಿ ನಾನು ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಚಪಾತಿ ರೋಲು, ಪನ್ನೀರ್ ಚಪಾತಿ ರೋಲು ಸೂಪರಾಗಿರುತ್ತೆ, ಟ್ರೈ ಮಾಡಿ. ಒಂದು 10 ಮಿನಿಟ್ಸ್ ಆದರೂ ಇಲ್ಲ ಒಂದು 5 ಮಿನಿಟ್ಸ್ ಆದರೂ ಇದನ್ನು ಇದೇ ಥರ ಮ್ಯಾರಿನೇಟ್ ಮಾಡಿ ಇಡಬೇಕು. ಫ್ರೆಂಡ್ಸ್, ಮಯೋನೀಸ್ ಎಲ್ಲ ಅಂಗಡಿಯಿಂದ ತಂದು ಮಾಡ್ಕೊತಾರೆ. ಸೊ ನಾನು ಮಯೋನೀಸ್ ಎಲ್ಲ ಅಂಗಡಿಯೆಲ್ಲ ತರೋದಿಲ್ಲ. ನಾನೇ ಒಂದು ಚಟ್ನಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಚಟ್ನಿ ಮಾಡಲಿಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಮಾಡ್ಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಕಡಲೆ ಬೀಜ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, 1 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದರೆ ಮುಗೀತು ಫ್ರೆಂಡ್ಸ್. ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಈಗ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಚಚ್ಕೋತಾ ಇದ್ದೀನಿ. ಹಾಗೆ ಹಚ್ಬಿಟ್ಟು ಹಾಕ್ತಾರೆ. ನನಗೆ ಆ ಥರ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಅನಿಸುತ್ತೆ, ಅದಕ್ಕೆ ನಾನು ಇದನ್ನು ಕುಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನೀಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತೊಗೋತಾ ಇದ್ದೀನಿ. ಏನಪ್ಪ ಅಂದರೆ ನಾನು ಇಬ್ಬರೇ ಇರೋದು, ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿ ತಗೊಳ್ಳಿ ಫ್ರೆಂಡ್ಸ್. ಅಂದರೆ ಡಯಟ್ ಮಾಡೋದಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮ್ಗೆ ಲೈಟಾಗೆ ತಿನ್ನಬೇಕಪ್ಪ ಅಂತಂದರೆ ಒಂದು ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ. ಯಾವ ಥರ ವೀಡಿಯೋಸ್ ಮಾಡಬೇಕು ಸ್ವಲ್ಪ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್. ಯಾಕೆಂದರೆ ನನಗೆ ವೀಡಿಯೋಸ್ ಮಾಡೋದು ತುಂಬ ಇಷ್ಟ, ಬಟ್ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಾಗಬೇಕಲ್ವ. ಸೊ ಅದಕ್ಕೆ ನೀವು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ. ನಾನು ಅದೇ ಥರ ವೀಡಿಯೋಸ್ನೇ ಹಾಕ್ತೀನಿ. ಇವಾಗ ಇದು ಈರುಳ್ಳಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಫುಲ್ಲು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಈಗ ಅರಿಶಿನ ಹಾಕೋದ್ರಿಂದ, ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೆಟೊ ಸಾಫ್ಟಾಗಿ ಬೇಯುತ್ತೆ. ಕುಟ್ಟಿಟ್ಕೊಂಡಿದ್ದಲ್ಲ ನಾವು ಶುಂಠಿ ಬೆಳ್ಳುಳ್ಳಿ, ಅದನ್ನು ಹಾಕೋತಾ ಇದ್ದೀನಿ. ಚಿಕ್ಕ ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ಹೊರಗಡೆ ತಿನ್ನೋದೇ ಬಿಟ್ಟಿರ್ತಾರೆ. ಅಭ್ಯಾಸ ಮಾಡಿಸಿ, ಮನೇಲಿ ತಿನ್ನೋದನ್ನು ಅಭ್ಯಾಸ ಮಾಡಿಸಿ ಮಕ್ಕಳಿಗೆ.
ಯಾಕೆ ಹೊರಗಡೆ ತಿನ್ಬೇಕಲ್ವ, ನಾನು ಹೊರಗಡೆ ತಿಂತಾ ಇದ್ದೆ. ಸೊ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂತು. ನಾನು ಅದಕ್ಕೆ ಏನೇ ತಿಂದರೂ ಮನೇಲೇ ಮಾಡ್ಕೊಂಡು ತಿನ್ನಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿ. ಇದಕ್ಕೆ ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ವ ಪನ್ನೀರು, ಅದನ್ನು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಒಳ್ಳೆ ಸ್ಮೆಲ್ ಬರ್ತಾ ಇದೆ, ನೋಡ್ಬೇಕು, ಟೇಸ್ಟ್ ಮಾಡ್ಬೋದು ಯಾವ ಥರ ಇಂಗ್ರೀಡಿಯೆಂಟ್ ಹಾಕಿರೋ. ನಾನು ಹೆಲ್ತಿ ಇಂಗ್ರೀಡಿಯೆಂಟ್ಸೇ ಹಾಕಿರೋದು, ಯಾವುದು ನಾನು ಜಾಸ್ತಿ ಸ್ಪೈಸಸ್ಸು ಯೂಸೇ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು. ನಮ್ಮ ಹಸ್ಬೆಂಡ್ಗೆ ನಾನು ಒಂದ್ಸರಿ ಆಲ್ರೆಡಿ ಮಾಡಿಕೊಟ್ಟಿದ್ದೀನಿ. ಅವ್ರು ಇದನ್ನು ತೋರಿಸು ಎಲ್ರಿಗೂ ಅಂತ ಹೇಳಿದ್ದಕ್ಕೆ ನಾನು ಮಾಡ್ತಾ ಇರೋದು ಇದನ್ನು. ಅವ್ರ ವಿಡಿಯೋದಲ್ಲಿ ಮಾತಾಡ್ತಾನೆ ಇಲ್ಲ, ಇವಾಗ ಅವರೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ಸದ್ಯಕ್ಕೇನು ಮಾತಾಡೋ ಸ್ಥಿತಿಯಲ್ಲಿಲ್ಲ, ನೋಡೋಣ ತಿಂದಮೇಲೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತಂದು ಅವಾಗ ಮಾತಾಡೋದು. ಈಗ ಒಳ್ಳೆ ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ಇದೀಗ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದ್ರಿಗೆ ರೆಡಿಯಾಗಿದೆ. ನಾನೀಗ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ನೋಡಿ, ನಾನು ಮಾಮೂಲಿ ಚಪಾತಿನೇ ತೊಗೊಂಡಿದ್ದೀನಿ, ಯಾವುದೇ ರೀತಿ ಆಯಿಲ್ ಹಾಕಿಲ್ಲ. ನಾನು ಯೂಸ್ ಮಾಡಲ್ಲ ಆಯಿಲ್ ಚಪಾತಿಗೆ. ಇದ್ರ ಮೇಲೆ ಈಗ ನಾನು ಒಂದು ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವಾ, ಆ ಚಟ್ನಿನ ಇದ್ರ ಮೇಲೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕೋತಾ ಇದ್ದೀನಿ. ಈ ಎರಡನ್ನೂ ಈ ರೀತಿ ರಬ್ ಮಾಡ್ಕೊತಾ ಬರಬೇಕು. ನೀವು ಬ್ರೇಕ್ಫಾಸ್ಟ್ಗೂ ಮಕ್ಕಳು ತಿನ್ನಲ್ಲ ಅಂಥವ್ರು ಇದನ್ನು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಈಗ ಇದನ್ನು ಸ್ಟಫಿಂಗ್ನ ಹಾಕೋತಾ ಇದ್ದೀನಿ. ಈ ಥರ ಸ್ಟಫಿಂಗ್ ಎಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಈ ರೀತಿ ರೋಲ್ ಮಾಡಬೇಕು. ನೀರನ್ನ ನಾವು ಸ್ಯಾಂಡ್ವಿಚ್ ಥರನೂ ಮಾಡ್ಕೋಬೋದು. ಅಂದರೆ ಸ್ಯಾಂಡ್ವಿಚ್ ಮೀನ್ಸ್ ಸೇಮ್ ಅದೇ ಥರನೇ ಇದಕ್ಕೆ ಟೊಮೆಟೊ ಕೆಚಪ್ ಚಟ್ನಿ ಇದನ್ನು ಈ ರೀತಿ ಒಂದು ಕಡೆ ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ಅಂದರೆ 3 ಫೋಲ್ಡ್ಸ್ ಮಾಡಬೇಕು. ಹಂಚು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ಯಾಂಡ್ವಿಚ್ ಅಂತ ಹೇಳಿದ್ನಲ್ವಾ, ಇದ್ರ ಮೇಲೆ ನಾನು ಅದನ್ನು ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಿ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಒಂದು ರೋಲು, ಒಂದು ಸ್ಯಾಂಡ್ವಿಚ್ ಮೇಲೆ ನಾನು ಇದನ್ನು ಇಡ್ತಾ ಇದ್ದೀನಿ. ಸೊ ಬೇಗ ಬೆಂದ್ಬಿಡುತ್ತೆ. ಸ್ಟಫಿಂಗು ನೀಟಾಗಿ ಕೂತಿರುತ್ತೆ, ಅದೇನು ಪ್ರಾಬ್ಲಮ್ ಇರಲ್ಲ. ನಾನು ಫಸ್ಟ್ ಆಫ್ ಆಲ್ ಆಯಿಲ್ ಯೂಸ್ ಮಾಡ್ತಾ ಇಲ್ಲ ಜಾಸ್ತಿ. ಅದಕ್ಕೆ ಇದಕ್ಕೆ ಆಯಿಲ್ ಹಾಕೊತಾ ಇಲ್ಲ. ಯಾರಿಗಾದ್ರೂ ಏನು ಡಯಟ್ ಇಲ್ಲ ಮಕ್ಕಳಿಗೆ ಕೊಡೋದು ಅಂತಂದರೆ ಇದ್ರ ಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಬಿಟ್ಟು ಕೊಡ್ಬೋದು. ಉಲ್ಟಾ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಇದು ಮಾಡ್ಕೊಬೇಕು, ರೋಸ್ಟ್ ಮಾಡ್ಕೋಬೇಕು ಈ ರೀತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತೇಳಿ. ನೀವು ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ನಾನೀಗ ನಮ್ಮ ಹಸ್ಬೆಂಡಿಗೆ ಕೊಡ್ತೀನಿ, ಟೇಸ್ಟ್ ಯಾವ ರೀತಿ ಇದೆ ಅಂತೇಳಿ ಅವ್ರು ನೋಡ್ಬಿಟ್ಟು ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಎಗ್ಗು ಹಾಳಾಗಿರೋದು, ಪನ್ನೀರ್ ರೋಲ್ ಚೆನ್ನಾಗಿದೆ. ನೀವು ಮಾಡಿರೋ ರೆಸಿಪಿ ಹೇಗಿದೆ ಅಂತ ನೀವೇ ಹೇಳಿ. ಸೂಪರ್ ಇದೆ. ನಾನಂತೂ ಅಂದ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಸುಮ್ಮನೆ ಚೆನ್ನಾಗಿರಲ್ಲ ಆದರೂ ಈ ಥರ ಹೇಳ್ತೀಯ ಅಂತ. ನಿಜವಾಗ್ಲೂ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಚಪಾತಿ ಒಳಗಡೆ ಅದು ಚಟ್ನಿ ಅಂತೂ ಫ್ಲೇವರ್ ಸೂಪರ್ ಆಗಿ ಬರ್ತಾ ಇದೆ. ಚಟ್ನಿ ಫ್ಲೇವರಿಂದ ಸ್ವಲ್ಪ ಟೇಸ್ಟ್ ಚಟ್ನಿಯಿಂದ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಾ ಇದೆ. ಈಸಿಯಾಗಿ ಮಾಡ್ಕೊಬೋದಲ್ಲ. ಹೊರಗಡೆ ಹೋಗ್ಬಿಟ್ಟು ಯಾವುದೋ ತೊಗೊಂಡು ಸ್ಯಾಂಡ್ವಿಚ್ ಅಂತ ಅದು ಅಂತ ಇದು ಅಂತ ತೊಗೊಂಡು ತಿನ್ನೋ ಬದಲು ಅಲ್ಲಿ ದುಡ್ಡು ವೇಸ್ಟು, ಹೆಲ್ತು ಹಾಳು ಮಾಡ್ಕೋಬೇಕು. ದುಡ್ಡು ಕೊಟ್ಟು ಯಾಕೆ ಹೆಲ್ತ್ ಹಾಳು ಮಾಡ್ಕೋಬೇಕಲ್ವಾ? ಇಲ್ಲೇ ನಾವು ಆರಾಮ್ಸೆ ನಮ್ಮ ಮನೇಲಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಬಾಯ್. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಮಾಡೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.